ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಬೆಳಗ್ಗೆ ತಿಂಡಿ ರೆಡಿ ಆಗ್ತಾಯಿದೆ, ಟೈಮ್ ಆಗ್ತಾಯಿದೆ. ಅವಲಕ್ಕಿ ರೆಡಿ ಮಾಡ್ತಾಯಿದ್ದೀನಿ. ಸೊ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ತಾಯಿದ್ದೀನಿ. ಅವಲಕ್ಕಿ ತೊಳೆದು ಅದನ್ನು ಡ್ರೈ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಟೊಮೆಟೊ ಮತ್ತು ಆನಿಯನ್ ನೋಡ್ತಿರ್ಬೋದು. ಇಲ್ಲಿ ಟೈಮ್ ಆಗಿದೆ 9:30 9:45 ಬಿಡಬೇಕು ನನ್ನ ಮನೆ ಕಾಲೇಜಿಗೆ. ಇವತ್ತು ಲೇಟ್ ಆಗ್ತಾಯಿದೆ, ನೋಡೋಣ. ಮನೆಯವರೆಲ್ಲ ಚಿಕ್ಕ ಚಿಕ್ಕ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ, ನಮ್ಮ ಮನೆಯವರು, ನನ್ನ ಮಗಳು. ಸೊ ಇಲ್ಲಿ ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗ್ತಾಯಿದೆ, ಮೋಸಂಬಿ ಜ್ಯೂಸು. ಸ್ವಲ್ಪ ಫ್ರೂಟ್ಸ್ ಜಾಸ್ತಿ ಇತ್ತು, ಹಾಗಾಗಿ ಟೀ ಬದಲು ಎಲ್ಲರೂ ಮೋಸಂಬಿ ಜ್ಯೂಸ್ ಕುಡಿಯೋಣ ಅಂತ ರೆಡಿ ಮಾಡ್ತಿದ್ದಾಳೆ ನನ್ನ ಮಗಳು ಪಿಂಕು. ಸೊ ಅಲ್ಲಿ ಜ್ಯೂಸ್ ಎಲ್ಲ ಮಾಡ್ತಾಳೆ, ಕಲ್ತಿದ್ದಾಳೆ. ನೋಡಿ ವಾಟ್ರ್ ಹಾಕ್ತಿದ್ದಾಳೆ. ಸೊ ಜ್ಯೂಸರಲ್ಲಿ ಜ್ಯೂಸ್ ಬ್ಲೆಂಡ್ ಮಾಡ್ತಿದ್ದಾಳೆ. ಸೊ ಆ ಕಡೆ ನಾನು ತಿಂಡಿಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳು ಫಿಲ್ಟ್ರು ಮಾಡಿಕೊಡ್ತಾಳೆ ಜ್ಯೂಸು. ಸೊ ನನ್ನ ವೀಡಿಯೋನ ಇದುವರೆಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಫ್ರೆಂಡ್ಸ್. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ನೋಡಿ ಇಲ್ಲಿ ಆಲ್ರೆಡಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಲ್ಲ ಅವಲಕ್ಕಿಗೆ. ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಶೇಂಗಾ, ಕಡಲೆ, ಉದ್ದಿನಬೇಳೆ, ಸ್ವಲ್ಪ ಒಣಮೆಣಸಿಕಾಯಿ, ಹಸಿಮೆಣಸಿಕಾಯಿ ಹಾಕಿದ್ದೀನಿ. ಸೊ ಹಸಿಮೆಣಸಿಕಾಯಿ ಸ್ವಲ್ಪ ಖಾರ ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ಒಣಮೆಣಸಿಕಾಯಿ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಸ್ಪೈಸಿ ಆಗಲಿ ಅವಲಕ್ಕಿ ಅಂತ ತಿಂಡಿ. ಸೊ ಒಂದೇ ಸಲ ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಸ್ಟಿರ್ ಫ್ರೈ ಮಾಡಿಬಿಟ್ಟು, ಇವಾಗ ಅದಕ್ಕೆ ರುಚಿಗೆ ತಕ್ಕಟ್ಟು ಸ್ವಲ್ಪ ಅದು ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟನ್ನು ಸ್ಪ್ರಿಂಕಲ್ ಮಾಡ್ತೀನಿ ನೆಕ್ಸ್ಟು. ಸೊ ಅದೇ ರೀತಿ ಸ್ಟಿರ್ ಮಾಡ್ತಾ ಇದ್ದೀನಿ. ಆ ಕಡೆ ನೋಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ, ನಿಂಬೆಹಣ್ಣೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇವಾಗ ಅದಕ್ಕೆ ಸ್ವಲ್ಪ ಲೈಟಾಗಿ ಟರ್ಮರಿಕ್ ಮತ್ತು ಸ್ವಲ್ಪ ಸಾಲ್ಟು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಬೇಗ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ. ಆನಿಯನ್ನು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಸ್ಟಿರ್ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಟೊಮೆಟೊ, ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅವಲಕ್ಕಿಗೆ ಸ್ವಲ್ಪ ಖಾರ, ಹುಳಿ, ಉಪ್ಪು ಎಲ್ಲ ಮುಂದೆ ಇರಬೇಕು, ಹಾಗಾಗಿ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಮಾವಿನಕಾಯಿ ತುರಿ, ಯಾಕಂದರೆ ಇವತ್ತು ನಾನು ಲೆಮನ್ನನ್ನು ಮತ್ತು ಹುಣಸೆಹಣ್ಣು ಎರಡನ್ನೂ ಹಾಕ್ತಾಯಿಲ್ಲ, ಸ್ವಲ್ಪ ತುರಿದಿಟ್ಕೊಂಡಿರೋ ಮಾವಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಈ ಕಡೆ ಜ್ಯೂಸ್ ರೆಡಿ ಆಗ್ತಾಯಿದೆ. ಸೊ ಇವಾಗೆಲ್ಲ ಡ್ರಿಂಕ್ ಮಾಡಿಬಿಟ್ಟು ಅವಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಸೊ ನೆನೆಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅವಲಕ್ಕಿ ಅದಕ್ಕೆ ರೈಸ್ ಫ್ಲೇಕ್ಸ್ ಅಂತಾರೆ, ತುಂಬ ಒಳ್ಳೆಯದು. ರೈಸಿಗೆ ಕಂಪೇರ್ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ವೆನ್ ಯು ಆರ್ ಇನ್ ವೆಯ್ಟ್ ಲಾಸ್. ತುಂಬ ಚೆನ್ನಾಗಿ ಅವಲಕ್ಕಿ ಫಿಲ್ಲಿಂಗ್ ಆಗಿರುತ್ತೆ. ಸ್ವಲ್ಪ ತಿಂದರೂ ಬೇಗ ಹೊಟ್ಟೆ ತುಂಬಿಡುತ್ತೆ. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದೊಂದು ಪ್ಯಾನ್ದು ಮೇಲ್ಗಡೆ ಲಿಡ್ಡು ಹಾಳಾಗಿಬಿಟ್ಟಿದೆ. ಸೊ ಇದೇನಿದ್ರೆ ಈ ಥರ ಫ್ರೈ ಐಟಮ್ಸ್ಗೆ ಯೂಸ್ ಮಾಡ್ತಾಯಿದ್ದೀನಿ, ಏನೋ ತಿಂಡಿ ಗಿಂಡಿ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ತಳ ಹಿಡಿಯಲ್ಲ ಅವಲಕ್ಕಿ, ಅಂದರೆ ಸ್ವಲ್ಪ ಸೀದೋದಂಗೆ ಆಗಲ್ಲ. ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ಟಿರ್ ಫ್ರೈ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು. ಮಾರ್ನಿಂಗ್ ತಿಂಡಿ ಮಾಡಿಬಿಟ್ಟು ನಾನು ಇವಾಗ ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೋಗಬೇಕು. ಸಮ್ಮರ್ ಹಾಲಿಡೇಸು, ಮಕ್ಕಳು ಮನೇಲಿದ್ದಾರೆ. ಸೊ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರಿದೆ ನೈಟ್ದು, ಹೆಸರು ಕಾಳ್ದು, ಅದಕ್ಕೆ ರೈಸ್ ಮಾಡ್ಕೊತೀವಿ ಮಮ್ಮಿ ಅಂದಿದ್ದಕ್ಕೆ ಬರೀ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ ರೆಡಿ ಮಾಡಿ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಚಪಾತಿ ಇಲ್ಲ ಪೂರಿ ಏನಾದರೂ ಮಾಡೋಣ ಅಂದ್ಕೊಂಡೆ, ಟೈಮ್ ಆಗಿಬಿಟ್ಟಿತ್ತು, ನನಗೆ ಎದ್ದಿದ್ದೇ ಲೇಟಾಯಿತು. ಸೊ ಹಾಗಾಗಿ ದಿಢೀರಂತ ಉಪ್ಪಿಟ್ಟು ಇಲ್ಲ ಅವಲಕ್ಕಿನೇ ರೆಸ್ಕ್ಯೂ ಫಾರ್ ಎ ವರ್ಕಿಂಗ್ ವುಮೆನ್ಸ್. ಸೊ ನೋಡಿ ರೆಡಿ ಆಗಿದೆ. ಇವಾಗ ನಾನು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಸರ್ವ್ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ತಿರ್ಬೋದು ಟೇಸ್ಟ್. ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಕಾಲೇಜಿಗೆ ಹೋಗಬೇಕು. ಸೊ ನೋಡಿ ರೆಡಿಯಾಗಿದೆ ತಿಂಡಿ. ಸೊ ಇವಾಗ ಹೊರಟೆ ಕಾಲೇಜಿಗೆ ಹೋಗ್ತಾಯಿದ್ದೀನಿ ನೋಡಿ. ಸೊ ನಮಗೇನಂದರೆ ರೂಟು ಸ್ವಲ್ಪ ಬಸ್ ರೂಟ್ ಇಲ್ಲ, ಹಾಗಾಗಿ ಸ್ವಲ್ಪ ಆಟೋದಲ್ಲೇ ಹೋಗಬೇಕು. ಸೊ ಇದು ರಿಟರ್ನ್ ಬರ್ತಾಯಿದ್ದೀನಿ ಆಲ್ರೆಡಿ. ಆ ಕಾಲೇಜೆಲ್ಲ ಏನೂ ಶೂಟ್ ಮಾಡ್ಕೊಂಡಿಲ್ಲ, ಹಾಗಾಗಿ ಇಲ್ಲಿ ನೋಡಿ ಇದು ಸೂಳೆಕೆರೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಇದು ಚನ್ನಗಿರಿ ಟು ವಯಾ ದಾವಣಗೆರೆಗೆ ಹೋಗಬೇಕಾದ್ರೆ ಸಿಗೋವಂಥ ಪ್ಲೇಸು. ತುಂಬ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ನೀವು ಒಂದು ಸತ ವಿಸಿಟ್ ಮಾಡಲೇಬೇಕು ಈ ಕಡೆ ಬಂದರೆ. ಚನ್ನಗಿರಿ ಜನಗಳಿಗೆಲ್ಲ ಗೊತ್ತೇ ಇರುತ್ತೆ. ಸೊ ನೋಡಿರಿ ಇದು ವಾಟರ್ ಕನೆಕ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಕು ಚನ್ನಗಿರಿ ತಾಲೂಕಲ್ಲಿ. ನೋಡಿ ಇಲ್ಲಿ ದೇವಸ್ಥಾನ ಬರುತ್ತೆ, ಸುತ್ತ ಗುಡ್ಡ ಇದೆ. ಸೊ ಇವಾಗ ತೋರಿಸ್ತೀನಿ ನೋಡಿ. ಇದು ಕೆರೆ, ಇದಕ್ಕೆ ಸೂಳೆಕೆರೆ ಅಂತಾರೆ. ಇದು ನೋಡಿ ಸೂಳೆಕೆರೆ ಲೇಕ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಗೂಗಲಲ್ಲಿ ಸರ್ಚ್ ಮಾಡಿ ಫ್ರೆಂಡ್ಸ್, ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ. ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಕೆರೆ ಅಂತ ಇದಕ್ಕೆ ಹೆಸರು ಬಂದಿದೆ. ನೋಡಿ ಇದು ರೂಟು, ನಮ್ಮ ಕಾಲೇಜ್ಗೆ ಹೋಗೋ ರೂಟು ಬಸವಪಟ್ಟಣ ಅಂತ. ಇದು ಚನ್ನಗಿರಿಯಿಂದ ಬರೋ ರೂಟು ನೋಡಿ ಫ್ರೆಂಡ್ಸ್. ಇವಾಗ ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಇವಾಗ ಮತ್ತೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇದು KSRTC ಬಸ್ಸು ಟುವರ್ಡ್ಸ್ ಚನ್ನಗಿರಿ. ಅದನ್ನು ಮುಗಿಸ್ಕೊಂಡು ಮತ್ತು ಆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಕಾಲೇಜಲ್ಲಿ ವಿಸಿಟ್ ಇತ್ತು, ಒಂದು ಶೂಟ್ ಮಾಡಬೇಕಿತ್ತು ಕಾಲೇಜ್ದು ಪ್ರೊಮೋ. ಹಾಗಾಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಬರೋಕ್ಕೆ ಹೋಗಿದ್ದೆ. ಟೀಚರ್ಸ್ ಎಲ್ಲ ಅವರು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಒಂದು ಹಂಗೆ ಚಿಕ್ಕ ಕ್ಲಿಪ್ ತೊಗೊಂಡೆ, ಮನೆಗೆ ಬಂದು ಮತ್ತೆ ಏನು ಶೂಟ್ ಮಾಡಲಿಲ್ಲ. ಸಂಜೆ ಮಗಳಿಗೆ PPT ರೆಡಿ ಆಗೋಕ್ಕೆ ಕೇಳಿದ್ದೆ. PPT ರೆಡಿ ಮಾಡ್ಕೋ
ಅಂತ. ಯಾಕಂದರೆ ಸಮ್ಮರಲ್ಲಿ ಏನಾದ್ರು ವರ್ಕ್ ಕೊಡಬೇಕಲ್ವಾ, ಹಾಗಾಗಿ ನೋಡಿ ಅವಳು ಸೈನ್ಸ್ ಬಗ್ಗೆ ಒಂದು PPT ಪ್ರೆಸೆಂಟೇಷನ್ನ ಅವಳೇ ರೆಡಿ ಮಾಡಿ ಸೊ ನನಗೆ ಪ್ರೆಸೆಂಟೇಷನ್ ಕೊಡ್ತಿದ್ದಾಳೆ. ಆಲ್ರೆಡಿ ಸಂಜೆ ಆಗಿತ್ತು 7:30. ಸೊ ಓನಾಗಿ ಅವರೇ ಲ್ಯಾಪ್ಟಾಪಲ್ಲಿ ನೋಡಿ ಸೊ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ತಿದ್ಲು. ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಫ್ಯಾನ್ ಹಾಕಿರ್ತೀನಲ್ವ, ಡಿಸ್ಟರ್ಬೆನ್ಸ್ ಇತ್ತು ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಳು ಪಿಂಕು, ಅವಳು ಒಂದು ಲೈಟ್ ಬಗ್ಗೆ ಸೈನ್ಸ್, ಶಿ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ದಟ್ ಸೈನ್ಸ್ ಸಬ್ಜೆಕ್ಟ್. ಅದ್ರ ಬಗ್ಗೆ PPT ಪ್ರೆಸೆಂಟೇಷನ್ ಮಾಡ್ತಿದ್ದಾಳೆ, ನೀವು ನೋಡ್ತಿರ್ಬೋದು. ಇದೆಲ್ಲ ಅವರೇ ಓನಾಗಿ PPTನ ಪ್ರೆಸೆಂಟೇಷನ್ ಅವರನ್ನೇ ಪ್ರಿಪೇರ್ ಮಾಡಿಕೊಂಡು ಇರೋವಂಥದ್ದು. ನಾನು PPT ನೋಡ್ತಾ ಸ್ವಲ್ಪ ಹುಣಸೆ ಹಣ್ಣನ್ನು ಕ್ಲೀನ್ ಮಾಡ್ತಿದ್ದೆ. ಸೊ ಹುಣಸೆ ಹಣ್ಣು ಏನಕ್ಕೆ ಕ್ಲೀನ್ ಮಾಡ್ತಿದ್ದೆ ಅಂತಂದರೆ ಅಮ್ಮ ಕಳಿಸಿದ್ರು. ಇದನ್ನು ಬಿಸಿಲಲ್ಲಿ 2 ದಿನ ಒಣಗಿಸಿ ನೋಡಿ, ಈ ಥರ ಅದೇನಿದೆಯಲ್ಲ ಇದು ತೋರಿಸ್ತೀನಿ ನೋಡಿ. ಈ ರೀತಿ ಆ ಬೀಜಗಳು, ಸೀಡ್ಸ್ ಆಗಿರ್ಬೋದು, ಆ ಕಪ್ಪಗಿರೋ ಹುಣಸೆ ಹಣ್ಣು ಆಗಿರ್ಬೋದು, ನಾರಾಗಿರ್ಬೋದು, ಅದನ್ನೆಲ್ಲ ತೆಗೆದುಬಿಟ್ಟು ಸ್ಟೋರ್ ಮಾಡಿದ್ರೆ 1 ವರ್ಷಗಳ ಕಾಲ ಏನೂ ಆಗಲ್ಲ. ನೋಡಿ ಆ ಸೀಡ್ಸ್ ಏನಾದರೂ ಇತ್ತು ಅಂದರೆ ಹುಳ ಆಗುತ್ತೆ. ನೋಡಿ ಅಲ್ಲಿ ಪ್ರೆಸೆಂಟೇಷನ್ ನಡೀತಾ ಇದೆ, ಇಲ್ಲಿ ಹುಣಸೆ ಹಣ್ಣು ಕ್ಲೀನಿಂಗ್ ನಡೀತಾ ಇದೆ. ಇದನ್ನು ಹೆಂಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತೀನಿ. ಈಗ ತುಂಬ ಜಾಸ್ತಿ ಇರುತ್ತೆ ಹುಣಸೆ ಹಣ್ಣು, ಫ್ರಿಜ್ಜಲ್ಲಿ ಅಷ್ಟೊಂದು ಇಡೋಕ್ಕಾಗಲ್ಲ. ಸೊ ನಾನು ಡಿವೈಡ್ ಮಾಡ್ತಾಯಿದ್ದೀನಿ, ಅರ್ಧನ ಫ್ರಿಜ್ಜಲ್ಲಿ ಇಡ್ತೀನಿ, ಹೆಂಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತೀನಿ. ಇನ್ನು ಅರ್ಧ ಹೊರಗಡೆ ಇರೋ ಹುಣಸೆ ಹಣ್ಣನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಕ್ಲೀನ್ ಮಾಡಿ ಒಂದು ಪ್ಲಾಸ್ಟಿಕ್ ಡ್ರೈ ಆಗಿರಬೇಕು ಚೆನ್ನಾಗಿ, ಅದರಲ್ಲಿ ಸ್ವಲ್ಪನೂ ವಾಟರ್ ಕಂಟೆಂಟ್ ಇರಬಾರ್ದು, ಹಸಿ ಇರಬಾರ್ದು, ಚೆನ್ನಾಗಿ ಒಣಗಿಸಿರೋವಂಥ ಪ್ಲಾಸ್ಟಿಕ್ ಬಾಕ್ಸಲ್ಲಿ, ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಸ್ವಲ್ಪ ತಳಕ್ಕೆ ಕಲ್ಲುಪ್ಪು ಹಾಕಿಬಿಟ್ಟು ಮೊದಲು, ಆಮೇಲೆ ಒಂದು ಲೇಯರ್ ಹುಣಸೆಹಣ್ಣು ಹಾಕಿಬಿಟ್ಟು ನಾವು ಲೇಯರ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಕಲ್ಲುಪ್ಪು, ಸಣ್ಣ ಉಪ್ಪು ಹಾಕಬಾರ್ದು. ಸೊ ದಪ್ಪ ರಾಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಹಾಕಬೇಕು. ನೋಡಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಒಂದೊಂದು ಲೇಯರ್ ಮಾಡ್ತಾ ಹೋಗ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ 1 ವರ್ಷ ಆದ್ರೂ ಹುಣಸೆಹಣ್ಣು ಕಪ್ಪಾಗಲ್ಲ ಮತ್ತು ಹುಳ ಆಗಲ್ಲ. ಈ ರಾಕ್ ಸಾಲ್ಟ್ ಇದೆಯಲ್ಲ, ಇಟ್ ಆ್ಯಕ್ಟ್ಸ್ ಆಸ್ ಎ ಪ್ರಿಸರ್ವೇಟಿವ್. ಅದಕ್ಕೆ ಹುಣಸೆಹಣ್ಣಿಗೆ ಕನ್ನಡದಲ್ಲಿ ಟ್ಯಾಮರಿಂಡ್ ಅಂತಾರೆ, ಅದು ಇಂಗ್ಲೀಷಲ್ಲಿ ಟ್ಯಾಮರಿಂಡ್ ಅಂತಾರೆ ಹುಣಸೆಹಣ್ಣಿಗೆ. ನೋಡ್ತಾ ಇರ್ಬೋದು ನಾನೆಲ್ಲ ಹೆಂಗೆ ಯಾವ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ. 1-2 ದಿನ ಬಿಸಿಲಿಗೆ ಇಟ್ಟಿದ್ದೆ. ಇದು ಹೊಸ ಹುಣಸೆಹಣ್ಣು. ಹುಣಸೆಹಣ್ಣು ನಿಮಗೆ ಗೊತ್ತು, ಹುಳಿ ತುಂಬ ಒಳ್ಳೆಯದು ದೇಹಕ್ಕೆ, ಅಡುಗೆಗಳಿಗೆಲ್ಲ ಯೂಸ್ ಮಾಡಿದ್ರೆ. ನಮ್ಮ ಸೌತ್ ಇಂಡಿಯನ್ ಟಚ್ಚು ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ನಾನು ಇದನ್ನು ಸ್ಟೋರ್ ಮಾಡ್ತಾಯಿದ್ದೀನಿ. ಟೈಮ್ ವೇಸ್ಟ್ ಮಾಡಬಾರ್ದಲ್ಲ, ವರ್ಕಿಂಗ್ ವುಮೆನ್ಸು. ಈ ಕಡೆ ಮಕ್ಳದ್ದು ಆ್ಯಕ್ಟಿವಿಟೀಸ್ ಗಮನಿಸ್ತಾ ಇರಬೇಕು, ನಮ್ಮ ಕೆಲಸನೂ ನಾವು ಮಾಡ್ತಾ ಇರಬೇಕು. ವೀಡಿಯೋ ಯಾರು ಮಾಡ್ತಾಯಿದ್ದಾರೆ ಅಂತಂದರೆ, ಒಬ್ಬರು PPT ಮಾಡ್ತಿದ್ದಾರೆ, ಇನ್ನೊಬ್ಬರು ವೀಡಿಯೋ ಶೂಟ್ ಮಾಡ್ತಿದ್ದಾರೆ. ಸೊ ಸೈಮಲ್ಟೇನಿಯಸ್ಲಿ ಅದು ನಡೀತಾ ಇದೆ, ಇದು ನಡೀತಾ ಇದೆ. 2 ಕೆಲಸ ಮಾಡ್ತಾಯಿದ್ದೀವಿ. ನೋಡಿ ಇವಾಗ ನಾನು ಯಾವ ರೀತಿ ಕ್ಲೋಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ, ಮತ್ತೆ ಯಾವ ರೀತಿ ಲೇಯರ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಪ್ರತಿಯೊಂದು ಲೇಯರ್ಗೂ ಈ ಥರ ರಾಕ್ ಸಾಲ್ಟನ್ನು ಹಾಕಿಬಿಟ್ಟು ಫೈನಲಾಗಿ ಅದನ್ನು ಫಿಲ್ಲಿಂಗ್ ಎಲ್ಲ ಆದಮೇಲೆ, ಎಷ್ಟು ಬೇಕೋ ಅಷ್ಟು ಫಿಲ್ಲಿಂಗ್ ಎಲ್ಲ ಆದಮೇಲೆ ಅದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದರೆ ನೋಡಿ ಎಷ್ಟು ರೆಸಿಡಿ ಉಳಿದಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ನೋಡಿ ಈಗ ಇದನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ, ಇವಾಗ ಇದನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಈ ರೀತಿ ಇದನ್ನು ಟೈಟಾಗಿ ಕ್ಲೋಸ್ ಮಾಡಬೇಕು. ಸೊ ನೆಕ್ಸ್ಟು ಯಾವ ರೀತಿ ಫ್ರಿಜ್ಜಲ್ಲಿ ಇಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ನಾನು ಆಲ್ರೆಡಿ ಕವರಲ್ಲಿ ಹೇಳಿದೆ. ಸೊ ಫ್ರಿಜ್ಜಲ್ಲಿ ಎಷ್ಟು ಇಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಡಿಸೈಡ್ ಮಾಡಿ ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಟೈಟಾಗಿ ಉಳಿದಿರೋಂತಹ ನೋಡಿ ಎಷ್ಟು ರೆಸಿಡಿ ಇದೆ ನೋಡಿ, ನೋಡ್ತಾ ಇರ್ಬೋದು. ಬೀಜಗಳು, ಆ ಕಡ್ಡಿಗಳು, ಗಲೀಜೆಲ್ಲ ಎಷ್ಟಿದೆ ನೋಡಿ. ಇದನ್ನೆಲ್ಲ ನಾನು ಸಪ್ರೇಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಉಳಿದಿರೋಂತಹ ಟ್ಯಾಮರಿಂಡನ್ನು ಅಥವಾ ಅದೇ ಹುಣಸೆ ಹಣ್ಣನ್ನು ಕ್ಲೀನ್ ಮಾಡಿಬಿಟ್ಟು ಆ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು, ನಾವು ತುಂಬ ದುಡ್ಡು ಕೊಟ್ಟು ತಂದಿರ್ತೀವಲ್ವ, ಸಿಗೋದೇ ಕಷ್ಟ ಇತ್ತೀಚೆಗೆ ಹುಣಸೆ ಹಣ್ಣು. ಅಂಥದ್ರಲ್ಲಿ ಸಿಕ್ಕಾಗ ತುಂಬ ಚೆನ್ನಾಗಿ ಅದನ್ನು ನಾವು ಸೇವ್ ಮಾಡ್ಕೋಬೇಕಾಗತ್ತೆ ಅಡುಗೆಗಳಿಗೆಲ್ಲ ಬಳಸೋದಕ್ಕೆ. ನೋಡಿ ಇದು ಹಳ್ಳಿಯಿಂದ ತರಿಸಿರೋಂತಹ ಅಮ್ಮ ಕಳಿಸಿರೋಂಥ ಹುಣಸೆಹಣ್ಣು ನೋಡಿ. ಕವರಲ್ಲಿ ಈ ರೀತಿ ಟೈಟಾಗಿ, ಅಂದರೆ ಸ್ವಲ್ಪ ಪ್ರೆಸ್ ಮಾಡಬೇಕು, ಯಾಕಂದರೆ ಫ್ರಿಜ್ಜಲ್ಲಿ ತುಂಬ ಜಾಗ ಇರಲ್ಲಲ್ವ. ಹಾಗಾಗಿ ನಾವು ಇದನ್ನು ಫಸ್ಟು ಬಾಕ್ಸ್ದು ಯೂಸ್ ಮಾಡಿಕೊಂಡು ಅದು ಖಾಲಿ ಆದಮೇಲೆ ಇದನ್ನು ನಾವು ಯೂಸ್ಗೆ ತೊಗೊಳೋದ್ರಿಂದ ಸ್ವಲ್ಪ ಎವರಿಡೇ ಇರುತ್ತೆ ಫ್ರಿಜ್ಜಲ್ಲಿ. ಹಾಗಾಗಿ ನೋಡಿ ಫ್ರಿಜ್ಜಿಂದ ಹೊರಗೆ ತೆಗಿಬಾರ್ದು, ಬಳಸ್ಬೇಕಾದ್ರೆ ತೆಗಿಬೇಕು. ನೋಡಿ ಇವಾಗ ಟೈಟಾಗಿ ಅದನ್ನು ಪ್ರೆಸ್ ಮಾಡಿ ಸೊ ಕಡ್ಡಿ ತುಂಬ ತೆಗಿಬಾರ್ದು, ಸ್ವಲ್ಪ ಕಡ್ಡಿ ಇರಲೇಬೇಕು. ಹುಣಸೆಹಣ್ಣಿದೇನು ಕಡ್ಡಿಗಳಿರುತ್ತಲ್ಲ, ಲೇಯರ್ ಥರ ಅದಿರಲೇಬೇಕು. ನೋಡಿ ಈ ಥರ ಹೇರ್ನ ಔಟ್ ಮಾಡಿಬಿಟ್ಟು ಟೈಟಾಗಿ ಈ ರೀತಿ ನೋಡಿ ಈ ಥರ ಪ್ರೆಸ್ ಮಾಡಿ ನಾನು ಅದನ್ನು, ನೀವು ಯಾವ ರೀತಿ ಬೇಕಾದ್ರೂ, ಇದೇ ಥರ ಕವರ್ ಅಂತಲ್ಲ, ಯಾವ ಕವರಲ್ಲಿ ಬೇಕಾದರೂ ನಿಮ್ಮ ಮನೇಲಿ ಅವೈಲೇಬಲ್ ಇರೋವಂಥ ಕವರಲ್ಲಿ ಆದಷ್ಟು ಸ್ವಲ್ಪ ಥಿಕ್ಕಾಗಿರಬೇಕು ಕವರು, ಇಲ್ಲಾಂದರೆ ವಾಟರ್ ಕಂಟೆಂಟ್ ಅದರೊಳಗಡೆ ಹೋಗಿಬಿಡುತ್ತೆ, ಎಸ್ಕೇಪ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಈ ಥರ ಟೈಟಾಗಿ ನಾನು ನಿಮ್ಗೆ ಯಾವ ರೀತಿ ಕನ್ವೀನಿಯೆಂಟು ಆ ಥರ ಕವರಲ್ಲಿ ಹಾಕಿ, ಬಟ್ ವಾಟರ್ ಹೋಗಬಾರ್ದು, ಅದರಲ್ಲಿ ಮಾಯ್ಶ್ಚರೈಸರ್ ಒಳಗಡೆ ಹೋಗಬಾರ್ದು. ಈಗ ಫ್ರಿಜ್ಜಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮನೆ ಫ್ರಿಜ್ಜಲ್ಲಿ ಸ್ವಲ್ಪ ಮೆಸ್ಸಿ ಆಗಿದೆ.
ಸೊ ನೆಕ್ಸ್ಟು ಫ್ರಿಜ್ ಟೂರ್ ಮಾಡ್ತೀನಿ ಒಂದಿನ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್.